ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತು ರವೆ ಉಂಡೆ ಮಾಡೋದನ್ನು ನೋಡೋಣ. ನಾಗರ ಪಂಚಮಿಗೆ ಅಂಕರೂ ರವೆ ಉಂಡೆ ಅಂಕರು ಮಾಡ್ತಾರೆ ನೋಡ್ರಿ. ಶೇಂಗಾ ಉಂಡೆ, ರವೆ ಉಂಡೆ. ನಾನು ಶೇಂಗಾ ಉಂಡೆನೂ ಮಾಡಿ ತೋರಿಸೇನಿ, ನೀವು ಕೂಡ ಅದನ್ನ ವಿಡಿಯೋ ನೋಡ್ಬೋದು ನೋಡ್ರಿ. ಇವಾಗ ರವೆ ಉಂಡೆ ಮಾಡೋದನ್ನು ತೋರಿಸ್ತೇನೆ. ಭಾಳ ಸಿಂಪಲ್ಲಾಗಿ, ಭಾಳ ಸರಳವಾಗಿ ಮತ್ತು ಕಡಿಮೆ ಪ್ರಮಾಣದಾಗ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಂತ ಹೋಗ್ತೀನಿ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಬರ್ರಿ ಇವತ್ತು ಯಾವ ರೀತಿ ಮಾಡೋದು ಅಂತ ನೋಡ್ಕೊತ ಹೋಗೋಣ. ಈಗ ನೋಡ್ರಿ ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಡ್ಕೊಳ್ಳೋಣ. ಈಗ ನೋಡ್ರಿ ನಾನು ಒಂದು 3/4 ಬಟ್ಲು ಆಗೋಷ್ಟು ಚಿರೋಟಿ ರವೆ ತೊಗೊಂಡೇನಿ. ಇಲ್ಲಿಗೆ ನಾನು ಸಮಾನ ತೊಗೊತೇನೆ ನೋಡ್ರಿ. ಸಕ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಒಂದರ ಒಂದು ತೊಗೋಬೋದು ನೀವು. ನಾಗಿಲ್ಲೇ ಒಂದು ಸಕ್ರೆ ತೊಗೊಂಡ್ರೆ ಒಂದು ರವಾನ ತೊಗೊಂಡ್ಬಿಡ್ತೇನೆ. ಮತ್ತು 1/4 ಬಟ್ಲು ಆಗೋಷ್ಟು ಇಲ್ಲಿ ಹಸಿ ಕೊಬ್ಬರಿ ತುರಿ ತೊಗೊಂಡೆ ನೋಡ್ರಿ. ನೀವು ಒಣ ಕೊಬ್ಬರಿ ತುರಿನ ತೊಗೊಂಡು ಮಾಡ್ಬೋದು. ಮತ್ತೊಂದು 1/4 ಕಪ್ ಆಗೋಷ್ಟು ತುಪ್ಪನೂ ಕೂಡ ತೊಗೊಂಡೆ ನೋಡ್ರಿ. ಇಲ್ಲಿಗೆ ಈಗ ಬರ್ರಿ ಇವಾಗ ಮಾಡ್ಕೊತ ಹೋಗೋಣ. ಈಗ ರವೆ ಉಂಡೆಯನ್ನು ಈಗ ನೋಡಿ ಸ್ವಲ್ಪ ತುಪ್ಪ ಹಾಕಿದ್ನೇನು, ಆಮೇಲೆ ಸ್ವಲ್ಪ ಹಾಕೋಣಂತ. ಈಗ ರವಾನ ಹುರ್ಕೊಂಬಿಡೋಣ್ರಿ. ಇವಾಗ ಸ್ವಲ್ಪ ತುಪ್ಪ ಹಾಕಿ ರವಾನ ಕಡಿಮೆ ಉರಿಯಾಗ ದಪ್ಪ ಥರದ ಪಾತ್ರೆಯಾಗ ಇದನ್ನು ಹುರ್ಕೋಬೇಕಾಗತ್ತೆ ನೋಡ್ರಿ. ನಿಧಾನಕ್ಕೆ ಮತ್ತು ಘಮ ಬರಬೇಕಿದು, ಅಲ್ಲಿ ತನಕ ಹುರಿಬೇಕು. ಕಲರ್ ಏನು ಚೇಂಜ್ ಆಗಕ್ಕೆ ಹೋಗಬಾರ್ದು. ಇದೇ ರೀತಿನ ಇದನ್ನು ನೋಡ್ಕೊಂತ ನಾವು ಹುರ್ಕೋಬೇಕಾಕತಿ. ಇವಾಗ ಸ್ವಲ್ಪ ಹುರಿದ ಮ್ಯಾಗ ಹಸಿ ತೆಂಗಿನ ತುರಿ ಹಾಕ್ಕೊಂಡ್ರಿ. ಯಾಕಂದ್ರೆ ಒಂದು ವಾರ ಇಟ್ಟು ಇದನ್ನ ತಿನ್ಬೇಕಾ ಆದ್ರೆ ಇದನ್ನ ಇದೇ ರೀತಿನ ಸ್ವಲ್ಪ ಚಲೋ ತಂಗನ ಹಸಿ ತೆಂಗಿನ ತುರಿನ ಹುರಿಬೇಕಾಕತ್ರಿ. ಒಣ ತೆಂಗಿನ ತುರಿ ಹಾಕಿದ್ರೆ ಅಷ್ಟೇನ ಹುರಿಯಾಕೆ ಹೋಗ್ಬಾರ್ದ್ರಿ. ಈಗ ನೋಡ್ರಿ ಇಷ್ಟು ಹುರ್ಕೊಂಡ್ಬಿಟ್ರೆ ಸಾಕು ನಮ್ಗೆ. ಈಗ ನೋಡ್ರಿ ಪಾಕ ಮಾಡ್ಕೊಂಬಿಡೋಣ. ಈಗ ನೋಡ್ರಿ ಸಕ್ಕರೆ ಹಾಕ್ಕೊಂಡು ನಾನೀಗ ಒಂದು 3/4 ಬಟ್ಲು ಆಗೋಷ್ಟು ನಾನು ಸಕ್ಕರೆ ಹಾಕ್ಕೊಂಡು, ಅದು ಸಕ್ಕರೆ ಮುಳುಗಬೇಕ್ರಿ. ಅದು ಅಷ್ಟು ನೀರನ್ನು ಹಾಕ್ಕೊಂಡು ಹಾಕಿ ಇದನ್ನು ಒಂದೇಳಿ ಪಾಕ ತೊಗೊಂಬಿಡೋಣ್ರಿ. ಆದಷ್ಟು ಸಣ್ಣ ಉರಿಯಾಗ ಇದನ್ನು ನೋಡ್ಕೊಂತ ಇರ್ಬೇಕ್ರಿ. ಲಘುನ ಪಾಕ ಬಂದುಬಿಡುತ್ತೆ ಒಮ್ಮೊಮ್ಮೆ. ಇದೇ ರೀತಿ ಚಮಚದಾಗ ಇದು ಪಾಕ ಬಂದೈತೆ ನೋಡ್ಕೊಂತ ನಾವು ಇರಬೇಕಾಕತ್ರಿ. ಈಗ ನೋಡ್ರಿ ಪಾಕ ಬಂದೈತಿ. ಇವಾಗ ಒಂದೇಳಿ ಪಾಕ ತೊಗೋಬೇಕಾಕತ್ರಿ. ಇದಕ್ಕೆ ನೋಡಿರಿ ಎಳಿ ಬರಾಕೊಂಡೈತಿ. ಒಂದೇಳಿ ಪಾಕ ತೊಗೊಂಬಿಟ್ರೆ ಸಾಕಿದ್ನ ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಈಗ ನಾವು ಹುರ್ಕೊಂಡು ಇಟ್ಕೊಂಡಿದ್ದಿಲ್ಲ ರವೆಯನ್ನು, ಅದಕ್ಕೆ ಈ ಪಾಕವನ್ನು ಹಾಕ್ಕೊಂಬಿಡೋಣ್ರಿ. ಹಾಕಿದ್ನ ಚಲೋ ತಂಗನ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ರಿ. ಇವಾಗ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗ. ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಈಗ ಮುಚ್ಚಳ ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿ ಇದನ್ನ ಆರಾಕಿ ಬಿಟ್ಬಿಡೋಣ್ರಿ. ಭಾಳ ಆರಾಕಿ ಬಿಡಕ್ಕೆ ಹೋಗ್ಬಾರ್ದ್ರಿ. ಇನ್ನೊಂದು ಸ್ವಲ್ಪ ಬಿಸಿ ಇದ್ದಾಗ ಇದನ್ನು ಉಂಡೆ ಕಟ್ಟಬೇಕಾಕತಿ. ಭಾಳ ಆರಿಂದ ಮಾಡಕ್ಕೆ ಗಟ್ಟಿ ಆಗಿಬಿಡ್ತೈತಿ. ಈಗ ನೋಡ್ರಿ ಈಗ ಒಂದು ಸ್ವಲ್ಪ ಹೊತ್ತು ಆರಾಕಿ ಬಿಟ್ಟಿದ್ದು ನಾನು. ಈಗ ಚಲೋ ತಂಗಿ ಎಲ್ಲ ಮಿಕ್ಸ್ ಆಗೈತಿ. ಈಗ ಇನ್ನೊಂದು ಸಲ ಸ್ವಲ್ಪ ಗಂಟೆ ಏನ್ರಾಗಿದ್ರೆ ಕೈಯಿಂದ ಈ ರೀತಿ ಒಡ್ಕೊಂಬಿಡೋಣ್ರಿ. ಅವನ್ನ ಈ ರೀತಿ ಅದನ್ನ ಸಾಫ್ಟ್ ಮಾಡ್ಕೊಂಬಿಡೋಣ. ಕೈಯಿಂದ ಏನರ ಗಂಟೆ ಇದ್ರೆ ನೀಟ್ಗೆ ಒಡ್ಕೊಂಡು ಈಗ ಉಂಡೆ ಕಟ್ಕೊಂಬಿಡೋಣ್ರಿ. ಇವಾಗ ಈಗ ನೋಡ್ರಿ ಯಾವ ಸೈಜ್ನಾಗ ಬೇಕಲ್ಲ ಆ ಸೈಜ್ನಾಗ ಇದನ್ನ ಉಂಡಿಗೆ ಈ ರೀತಿ ಒತ್ತಿ ಕಟ್ಟಿಬಿಡೋಣ್ರಿ. ಈಗ ನೋಡ್ರಿ ಒಂದು ಒಣ ದ್ರಾಕ್ಷಿನ ಇಟ್ಟು ಇದನ್ನು ಈ ರೀತಿ ನಾನು ಉಂಡೆ ಕಟ್ಕೊಂಡ್ಬಿಡ್ತೇನೆ ನೋಡ್ರಿ. ಯಾವುದಾದ್ರು ಡ್ರೈ ಫ್ರೂಟ್ಸ್ ಇಟ್ಟು ನೀವು ಈ ರೀತಿ ಕಟ್ಬೋದು ನೋಡ್ರಿ. ನೋಡೋಕ್ಕೂ ಚೆಂದ ಅನ್ನಿಸ್ತಾವು. ಈಗ ನೋಡ್ರಿ ಈಗ ಒಂದು ರವೆ ಉಂಡೆನ ಈ ರೀತಿ ಕಟ್ಟಿ ತೋರಿಸಿದ್ನಿ. ಈಗ ಇನ್ನೊಂದು ಉಂಡೆ ಕಟ್ಕೊಂಡ್ಬಿಡೋಣ್ರಿ. ಇವಾಗ ನಮ್ಗೆ ಯಾವ ಸೈಜ್ ಬೇಕಂದ್ರೆ ಆ ಸೈಜನ್ನು ನಾವು ತೊಗೋಬೇಕಾಕತ್ರಿ. ರವೆಯನ್ನು ತೊಗೊಂಡು ಈ ರೀತಿ ಟೈಟಾಗಿನ ಕಟ್ಟಬೇಕಾಕತ್ರಿ ಎರಡೂ ಕೈಯಿಂದ ನೀಟಾಗಿನ. ಈಗ ನೋಡ್ರಿ ನಾನು ಪಿಸ್ತಾ ಹಾಕ್ತೇನೆ. ನೀವು ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿ ಏನಾದರೂ ಇಟ್ಟು ಈ ರೀತಿ ನೀವು ಕಟ್ಬೋದು ನೋಡ್ರಿ. ಈಗ ನೋಡ್ರಿ ಇನ್ನೊಂದು ಉಂಡೆನೂ ಕೂಡ ರೆಡಿ ಆಯ್ತು. ಇದೇ ರೀತಿನ ನಾವು ಎಲ್ಲ ಉಂಡೆನ ನೀಟಾಗಿ ಟೈಟಾಗಿ ಈ ರೀತಿ ಒತ್ಕೊಂತ ಮಾಡ್ಕೊಂಬಿಡೋಣ್ರಿ. ನಾ ಕಡಿಮೆ ಪ್ರಮಾಣದಾಗ ಮಾಡಿ ತೋರಿಸೇನಿ, ನಿಮ್ಗೆ ಈಜಿ ಆಕೈತೆ ನೋಡ್ರಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಭಾಳ ಸೂಪರಾಗಿ ಭಾಳ ಸಾಫ್ಟಾಗಿ ಬಂದಿತ್ತು ನೋಡ್ರಿ ಇದು ರವೆ ಉಂಡೆದು. ಈಗ ನೋಡ್ರಿ ರೆಡಿ ಆಯ್ತು. ಇಷ್ಟಕೊಂಡು ಉಂಡೆ ಬಂದಾವ. ಈಗ ಒಂದು ಬಟ್ಲಕ್ಕೆ ಈಗ ನೋಡ್ರಿ ಒಂದು ಈ ರೀತಿ ಒಡೆದು ತೋರಿಸ್ತೀನಿ. ಎಷ್ಟು ಪಳ್ಳಾಗಿ ಅಂದ್ರೆ ಅಷ್ಟು ಪಳ್ಳಾಗಿ ಬಂದಾವ ನೋಡ್ರಿ. ತಿನ್ನು ಮುಂದೆ ಅಂಕರು ಅಷ್ಟು ಸಾಫ್ಟಾಗಿ ಬಂದದ್ದು ನೋಡ್ರಿ ಇವು. ಈಗ ನೋಡ್ರಿ ಇನ್ನೊಂದು ಕೂಡ ನಾನು ಈ ರೀತಿ ಒಡೆದು ತೋರಿಸ್ತೇನೆ. ಈಗ ಈ ರೀತಿ ಸಾಫ್ಟಾಗೂ ಬಂದವು. ಅಷ್ಟು ಬಾಯಾಗಿಟ್ರೆ ಕರಗು ಅಷ್ಟು ನೀವು ಅಷ್ಟು ಸಾಫ್ಟಾಗಿ ಬಂದಾವ ನೋಡ್ರಿ. ಈ ಒಂದು ರವೆ ಉಂಡೆಯ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿಬಿಡ್ರಿ. ಆದಷ್ಟು ಶೇರ್ ಮಾಡಿರಿ. ಹಾಗೆಯೇ ನನ್ನದೊಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇನ್ನೊಂದು ಹೊಸ ರೆಸಿಪಿಯಿಂದ ಬರುತ್ತೇನೆ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದ.